ದಾಸೋಹ ಬಿಸಿ ಊಟ ನೌಕರ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ಈಗಾಗಲೇ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ಸಂಘಟನೆಯ ಕೆಲಸ ಮಾಡುವಂಥ ನೌಕರರಿಗೆ 1,000 ರೂಪಾಯಿ ಗೌರವಧನ ಹೆಚ್ಚು ಮಾಡ್ತೀವಿ ಅಂಥೇಳಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿಯೇ ಎರಡೂ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದರು. ಈಗ ಆಲ್ರೆಡಿ ಬೊಮ್ಮಾಯಿ ಸರ್ಕಾರ ಅವಧಿ ಮುಗಿದು ಮತ್ತು ಸಿದ್ದರಾಮಯ್ಯನವರು ಸಹಿತ ಈಗಾಗಲೇ ಸುಮಾರು 1 ವರ್ಷ ತಮ್ಮ ಅವಧಿಯನ್ನು ಕಳೆದರು. ಆದರೆ ಬಿಸಿ ಊಟ ನೌಕರರಿಗೆ 1,000 ರೂಪಾಯಿ ಗೌರವಧನ ಹೆಚ್ಚು ಮಾಡುವಂಥ ಬೇಡಿಕೆನ ಇವತ್ತಿನವರೆಗೂ ಈಡೇರಿಸಿಲ್ಲ. ಅದರ ಜೊತೆಗೆ 60 ವರ್ಷ ವಯಸ್ಸಾದವರಿಗೆ ಪೆನ್ಷನ್ ಅಂತೇಳಿ ಅವ್ರನ್ನ ರಿಟೈರ್ಮೆಂಟ್ ಮಾಡಿಸಿದ್ರು. ಸುಮಾರು 350 ರೂಪಾಯಿ ಗೌರವಧನದಿಂದ ಇವತ್ತಿನವರೆಗೆ ಸುಮಾರು 25ರಿಂದ 30 ವರ್ಷ ಕೆಲಸ ಮಾಡಿದಂಥ ಆ ಬಿಸಿ ಊಟ ನೌಕರನ್ನ ರಿಟೈರ್ಮೆಂಟ್ ಆಗ್ಯಾರ. ಬಟ್ ಅವ್ರಿಗೆ ಯಾವುದೇ ಪರಿಹಾರ ಕೊಡದೆ ಕಳಿಸಿರೋದ್ರಿಂದ ಅವರಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ಗೌರವದ ಇಡಿಗಂಟು ಕೊಡಬೇಕು ಅಂತೇಳಿ